ನೀವೇನ್ರಿ ಇಲ್ಲಿ? ಏನಿಲ್ಲ ವಾಸು, ನಿಮ್ಮನ್ನೇ ನೋಡೋಕೆ ಅಂತ ಬಂದೆ. ಅದಕ್ಕೆ ಫೋನ್ ಮಾಡಿ ಕರಿಬೇಕಿತ್ತು, ಇಲ್ಲ ಮನೆಗೆ ಬರಬೇಕಿತ್ತು. ಇದೇನಿದು ಕಳ್ಳಂತರ? ಎಲ್ಲರೂ ಒಂದು ರೀತಿ ಕಳ್ಳರೇ ಬಿಡಿ. ನನ್ನ ದುಃಖ ನಿಮಗಿದ್ದಿದ್ರೆ ನೀವು ಕಳ್ಳರಾಗ್ತಿದ್ರಿ, ದರೋಡೇನು ಮಾಡ್ತಿದ್ರಿ. ನಿಮಗೆ ಈ ಮನೆ ಅಡ್ರೆಸ್ ಕೊಟ್ಟವ್ರು ಯಾರು? ಪೊಲೀಸ್ ಸ್ಟೇಷನ್ಗೆ ಹೋದರೆ ಎಲ್ಲ ಸಿಗುತ್ತೆ. ಬರೀ ಅಡ್ರೆಸ್ ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೋಡ್ರಿ, ನಿಮ್ಮನ್ನು ಯಾರಾದರೂ ನೋಡೋದಕ್ಕಿಂತ ಮುಂಚೆ ಇಲ್ಲಿಂದ ರೈಟ್ ಹೇಳಿ, ಇಲ್ಲಾಂದರೆ ಸ್ಟೇಷನಲ್ಲಿ ನಿಮ್ಮ ಹೆಸರಲ್ಲಿ ಇನ್ನೊಂದು ಕೇಸ್ ದಾಖಲಾಗುತ್ತೆ. ಈಗ ನನಗೆ ಆ ಹೆದರಿಕೆ ಇಲ್ಲ ವಾಸು ಅವರೇ. ಅರ್ಧ ನೀರಿಗೆ ಇಳಿದಾಗಿದೆ. ನಾನೇನು ಕಳ್ತನ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಜೊತೆ ಸಭ್ಯತೆಯಿಂದ ಮಾತಾಡೋಕ್ಕೆ ಬಂದಿದ್ದೀನಿ. ನೀವು ಬನ್ನಿ ಅಂದರೆ ನಿಮ್ಮ ಮನೇಲಿ ಕೂತು ಮಾತಾಡೋಣ. ನೀವು ಕಂಪ್ಲೇಂಟ್ ಕೊಡ್ತೀರಾ ಅಂದರೆ ನಿಮ್ಮ ಇಷ್ಟ. ಸರಿ, ಅದೇನು ಮಾತಾಡ್ತಿರೋ ಮಾತಾಡಿ. ಸ್ವಲ್ಪ ಆ ಕಡೆ ಹೋಗೋಣ. ನಿಮ್ಮನ್ನು ನನ್ನ ಜೊತೆ ನೋಡಿದರೆ ನಿಮ್ಮ ಬಗ್ಗೆ ಅನುಮಾನ ಬರುತ್ತೆ. ಏನು ತೊಂದರೆ ಇಲ್ಲ, ಇಲ್ಲೇ ಮಾತಾಡಿ ಮುಗಿಸಿ. ಮಗು ವಿಚಾರ ಏನಾಯಿತು? ನಾಮಕರಣ ಆಯ್ತಲ್ಲ, ನಿಮಗೂ ಹೇಳಿದ್ರಂತೆ, ನೀವು ಬರಲೇ ಇಲ್ಲ. ನಾನು ಅದೆಲ್ಲ ಕೇಳಿದ್ದು. ಮಗುನ ಕೊಡೋ ವಿಚಾರ ಏನಾಯಿತು? ಅದು ನನ್ನ ಕೈಲಿಲ್ಲ. ಏನಿದ್ರು ದೇವಕ್ಕಿದೆ ನಿರ್ಧಾರ. ಯಾಕೆ? ನೀವು ಗಂಡ ಅಲ್ವಾ? ನಿಮಗೆ ಗಂಡಸ್ತಾನೆ ಇಲ್ವಾ? ಆ ಪ್ರಶ್ನೆಗೆ ಬರಬೇಡ್ರಿ ನೀವು. ಈ ಪ್ರಶ್ನೆನ ಕೇಳಬೇಕಾಗಿರೋದು ನಿಮಗೆ. ಮಕ್ಕಳಾಗದೆ ಬಾಡಿಗೆ ತಾಯಿ ಸಹಾಯ ಪಡೆದವರು ನೀವು. ನನ್ನ ಗಂಡಸ್ತನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಎಲ್ಲ ಆಲ್ಟೆ ಮಾತಾಡ್ಬೇಡ್ರಿ ನೀವು. ಮನೆಯಲ್ಲಿ ಹೆಂಡತಿ ಕಾಟ ಅನ್ಸುತ್ತೆ. ಕೂರು ಹಾಗಿಲ್ಲ, ನಿಲ್ಲೋ ಹಾಗಿಲ್ಲ. ಸೊಳ್ಳೆ ಥರ ಕಚ್ಚಿ ಕಚ್ಚಿ ಎಬ್ಬಿಸ್ತಾಳೆ ಅನ್ಸುತ್ತೆ ಅಲ್ವಾ? ಅದಕ್ಕೆ ನೀವು ಅಂತರ್ಪಿಶಾಚಿ ಥರ ಬೇರೆಯವ್ರ ಮನೆ ಕಾಂಪೌಂಡ್ನ ಅಳತೆ ಮಾಡೋದಕ್ಕೆ ಬಂದಿದ್ದೀರಾ ಅಲ್ವಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಬರಲಾ? ಒಂದು ನಿಮಿಷ.